जय हनुमान हरे। पावन विजय पताका, पावन विजय पताका, दश दिशि में फहरे। ओम हर 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 हनुमान, ओम जय हनुमान हरे। प्रभु जय हनुमान हरे। पावन विजय पताका, पावन विजय पताका, दश दिशि में फहरे। ओम हर 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 हनुमान। मस्तक मुकुट मनोहर, मुक्तक माल गले। त्राहि त्राहि उच्चारत, त्राहि त्राहि उच्चारत, खलदल चरण तले। ओम हर 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 हनुमान। कर में संजीवन गिरि, स्कंध गदा राजे। अमृत मृत्यु अभय भय, अमृत मृत्यु अभय भय, अद्भुत छवि साजे। ओम हर 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 हनुमान। दिव्य विभा दिव्यांबर, दिव्य देह सोहे। स्वर्ण सूर्य सम शोभा, स्वर्ण सूर्य सम शोभा, त्रिभुवन मन मोहे। ओम हर 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 हनुमान। जय प्रभु गगन विहारी, जय गिरिवर धारी। राम सैन्य संरक्षक, राम सैन्य संरक्षक, रघुकुल उपकारी। ओम हर 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 हनुमान। विधि विश्व विधायक, तुम हरि जग भरता। स्वयं भूत भावन प्रभु, स्वयं भूत भावन प्रभु, शंकर अघहरता। ओम हर 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 हनुमान। शुचि सुग्रीव विभीषण, पाकर कृपा करे। दारुण को पानल में, दारुण को पानल में, असुर असंख्य जरे। ओम हर 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 हनुमान। राम रूप धर दुर्मद, दश मुख हनन किया। कपितन धर कर दुष्कर, कपितन धर कर दुष्कर, लंका दहन किया। ओम हर 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 हनुमान। तुम रक्षक प्रभु जिनके, उन्हें न भय शंका।
दीप जले कौशल में, दीप जले कौशल में, भस्म हुई लंका। ओम हर 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 हनुमान। तुम सम सुहृद स्वजन पा, मुदित हुई सीता। मुदित हुई सीता। साक्षी कर प्रभु तुमको, साक्षी कर प्रभु तुमको, प्रकट हुई गीता। ओम हर 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 हनुमान।
भवानी पार्वती नंदना ಉದ್ಘಾಟನೆ ಮಾಡಿದ ಚೆಮ್ಮಣ್ಣನವರಿಗೆ ಹಾಗೂ ಊರಿನೆಲ್ಲ ಗಣ್ಯರಿಗೆ ಸ್ವಾಗತ. ಅಧ್ಯಕ್ಷರಿಗೆ ಸಿದ್ದಮ್ಮ, ಮುತ್ತಿಗೆ ಚೆಮ್ಮಣ್ಣ, ಮಾಲಾರ್ಪಣೆ ದುರ್ಗಪ್ಪ. ಪರಮತ್ತ ಬೆನ್ನಳ್ಳಿ, ಮಾಲಾರ್ಪಣೆ ದುರ್ಗಪ್ಪ. ವಿರೂಪಾಕ್ಷಪ್ಪ ಕೊಟ್ರೇಶಿಂದ ಮಾಲಾರ್ಪಣೆ ಕಂಡಿ. ಮತ್ತು ಹಾಗೂ ಮಾಯಪ್ಪ
ನನ್ನನ್ನ ಚಿಕ್ಕ ಮಗುವಿಂದಲೇ ಕರ್ಕೊಂಡ್ಬಂದು ಶಕ್ತಿ ಮಾವ ಮತ್ತು ಭೀಮ್ ಮಾವ ತನ್ನ ಸೊಸೆ ಅಂತ ಅನ್ಕೊಳ್ದೇ ಇದ್ರು ಕೂಡ ನಾನು ಚಿಕ್ಕ ವಯಸ್ಸಿಂದನೂ ಶಕ್ತಿ ಮಾವನ್ನ ಮತ್ತೆ ಭೀಮ ಮಾವನ್ನ ಮಾವ ಅಂತ ಕರ್ಕೊಂಡು ಅವರ ಸೊಸೆಯಾಗಿ ಇದ್ದೀನಿ ಮನೆಯಲ್ಲಿ. ಅನಾಥೆಯಾಗಿದ್ದ ನನಗೆ ಆಶ್ರಯ ಕೊಟ್ಟು ಅನ್ನ ಹಾಕಿ ಸ್ವಂತ ತನ್ನ ಸೊಸೆ ಅಂತ ನೋಡಿಕೊಳ್ತಿರುವ ಈ ಮನೆಯಲ್ಲಿರೋ ಎಲ್ಲರೂ ಕೂಡ ನಗರತ್ತ ಇರುವ ಹಾಗೆ ಆಶೀರ್ವಾದ ಮಾಡ್ತಾರೆ. ಆಶೀರ್ವಾದ ಮಾಡು. ಜಾತಿ ಕುಲ ಗೊತ್ತಿಲ್ಲದೆ ಇರೋ ನನ್ನಂತೊಳಗೆ ಮನೆಗೆ ಕರ್ಕೊಂಡ್ಬಂದು ಆಶ್ರಯ ಕೊಟ್ಟು ತನ್ನ ಸ್ವಂತ ಸೊಸೆಯಂತೆ ನೋಡ್ಕೊಳ್ತಿರುವ ಈ ಮನೆಯವರೆಲ್ಲರೂ ನಗ್ನಗ್ತಾ ಇರ್ಲಿ ಅಂತ ಆ ತಾಯಿ ಹತ್ರ ಬೇಡ್ಕೊಳ್ದೆ. ಕಾವೇರಿ, ಇಲ್ಲಿ ಯಾರು ಭಿಕಾರಿ ಅಲ್ಲ, ಈ ಎಲ್ಲರಿಗೆ ದೇವರಿದ್ದಾನೆ. ಜಾತಿ ಜಾತಿ ಎಲ್ಲಿದೆ? ಜಾತಿ ನಾವು ಮಾಡಿಕೊಂಡದ ಜಾತಿ ಕಾವೇರಿ. ಎಲ್ಲರ ಮೈಯಲ್ಲಿ ಹರಿತಿರುವುದು ಒಂದೇ ರಕ್ತ, ಕುಡಿಯುವ ನೀರು ಒಂದೇ, ಬೀಸುವ ಗಾಳಿ ಒಂದೇ, ಉಣ್ಣುವ ಅನ್ನ ಒಂದೇ. ಹೀಗಿರುವಾಗ ಜಾತಿ ಎಲ್ಲಿಂದ ಬರ್ತದೆ ಕಾವೇರಿ? ಇರುವುದು ಎರಡೇ ಜಾತಿ, ಒಂದು ಗಂಡು ಜಾತಿ, ಇನ್ನು ಒಂದು ಹೆಣ್ಣು ಜಾತಿ. ಇದು ನನ್ನ ತಿಳಿಯದೆ ನಂದು ಮೇಲು ಜಾತಿ, ನಿಂದು ಕೀಳು ಜಾತಿ ಅನ್ನೋರು. ಕತ್ತಗಿಂತ ಕಡೆ ಕಾವೇರಿ, ಕತ್ತಗಿಂತ ಕಡೆ. ನಿಜವಾಗ್ಲೂ ನೀವು ಸತ್ಯವಾದ ಮಾತನ್ನೇ ಮಾತಾಡಿದ್ರಿ ಬಾಬಾ. ಬನ್ನಿ, ನಿಮ್ಗೆ ಪ್ರಸಾದವನ್ನು ಕೊಡ್ತೇನೆ. ಆಶೀರ್ವಾದ ಮಾಡೋಣ. ರಾಮು, ನಮ್ಮಂತೆ ನೀನು ಬಿಸಿಲು ಬಿರಗಾರಿ ಮತ್ತೆ ಕಷ್ಟಪಡಬಾರ್ದಪ್ಪ. ನೆರಳು ಕುಳಿತು ನೌಕರಿ ಮಾಡಬೇಕಪ್ಪ ನೀನು. ನಿನ್ನ ಆಶೀರ್ವಾದ ಫಲದಿಂದ ಇಂದು ನನಗೆ ನೌಕರಿ ಸಿಕ್ಕಿತ್ತಣ್ಣ. ರಾಮ್, ತಗೊಳಪ್ಪ ಪ್ರಸಾದ ಎಲ್ಲ. ದೂರ ಸರಿ ಬೇಕಾರಿ, ಅನಾಥ ನೀನು. ನಿನ್ನ ಕೈಯಲ್ಲಿ ನಾನೇಕೆ ಪ್ರಸಾದ ತೆಗೆದುಕೊಳ್ಳಲಿ? ಕಾವೇರಿ, ರಾಮ ಯಾವಾಗಲೂ ಹೀಗೆ. ರಾಮ, ಕಾವೇರಿ ನಮ್ಮ ಸಂಬಂಧಿಕರ ಅಲ್ಲದಿರಬಹುದು, ಆದ್ರೆ ನಮ್ಮ ಮನೆಗೆ ಸೇರಿದ ಮೇಲೆ ಇವಳು ನಂಬಳು ತಾನೆ. ಅದು ಭೀಮಣ್ಣ ಮತ್ತು ನಿನ್ನ ದೃಷ್ಟಿಯಲ್ಲಿ ಮಾತ್ರ ಅಣ್ಣ. ಆಶೀರ್ವಾದ ಮಾಡೋಣ. ಹೋಗಲಿ ಬಿಡಿ ಮಗ, ಅವನಿಗೆ ಹೇಗೆ ಸುಖದಿಂದ ಬಾಳಪ್ಪ. ಅಂದಾಗೆ ನಿನ್ನ ನೌಕರಿ ವಿಷಯ ಏನಾಯ್ತು ರಾಮು? ದೇವರಂತ ಇರುವ ನಿನ್ನ ಆಶೀರ್ವಾದ ನನ್ನ ಮೇಲೆ ಇರುವಾಗ ನನಗೆ ನೌಕರಿ ಸಿಗದೇ ಇರುತ್ತೆ ಅಣ್ಣ. ರೀ, ಅಂತೂ ರಾಮ್ಗೆ ನೌಕರಿ ಸಿಕ್ಕಂತಾಯ್ತು ಅಲ್ವೇಡ್ರಿ? ಹೌದತ್ತಿಗೆ, ನಿನ್ನ ಕೈ ತುತ್ತು ತಿಂದಿರುವ ಈ ಕೂಸಿಗೆ ನೌಕರಿ ಸಿಕ್ಕಿತು. ತುಂಬಾ ಸಂತೋಷ ರಾಮು. ಆ ಸರ್ಕಾರ ರಾಜನ ಹತ್ತಿರ 20,000 ಸಾಲವನ್ನು ಮಾಡಿ ನಿನ್ನನ್ನು ಓದಿದಷ್ಟು ಸಾರ್ಥಕವಾಗಪ್ಪ. ರೀ, ಇನ್ನೇ ಗೊತ್ತಾ, ಹೇಗೆ ಏನಾದ್ರು ನೌಕರಿ ಸಿಕ್ತಲ್ಲ, ಊರಲ್ಲಿರೋ ಆ ನನ್ನ ತಗ್ಗಿ ರೂಪನ ಕಳ್ಕೊಂಬಂದು ಆದಷ್ಟು ಬೇಗ ಇವ್ರ ಜೊತೆ ಮದುವೆ ಮಾಡ್ಬೇಕು. ರಾಮು, ಇದಕ್ಕೆ ನಿನ್ನ ಅಭಿಪ್ರಾಯ ಏನಪ್ಪ? ಅಣ್ಣ, ಅತ್ತಿಗೆಮ್ಮ ಮತ್ತು ರೂಪ ಅವಳಿ ಜೋಳಿಗಳು. ಅತ್ತಿಗೆ ರೂಪ ಮತ್ತು ರೂಪದ ರೂಪ ಒಂದೇ ತರವಿದ್ದರು. ಅತ್ತಿಗೆ ಗುಣ ನಡೀತೇವೆ ಬಂದಿರುವ ರೂಪ ನನಗೆ ಸಿಕ್ಕರೆ ನನ್ನ ಪುಣ್ಯ ಅಲ್ಲವೇ ಅಣ್ಣ? ಎಷ್ಟೇ ಆಗಲಿ ರೂಪ ನಮ್ಮ ಅತ್ತಿಗೆ ತಂಗಿ ಅಲ್ಲವೇ? ಕಾವೇರಿ, ಹಬ್ಬದ ಊಟ ತಯಾರಾಗಿದೆ ತಾನೆ? ಓಹೋ, ಎಲ್ಲರೂ ತಯಾರಾಗಿದೆ. ಊಟ ಆದವಣ್ಣ. ಮೊದಲು ನನಗೆ ನೌಕರಿ ಸಿಕ್ಕ ಸಂಭ್ರಮದಲ್ಲಿ ಎಲ್ಲರೂ ಸೇರಿ ಆಡಿ ಕುಣಿದು ಆನಂದಿಸೋಣ.
ಹರಡಿದ ಪ್ರೀತಿಯ ಸಂಸಾರ ದೇವರ ಬಂದರೆ ನಾಚಲಬೇಕು ಸ್ವರ್ಗದ ನಮ್ಮಿ ಸಂಸಾರ ಹರಡಿದ ಪ್ರೀತಿಯ ಸಂಸಾರ ದೇವರ ಬಂದರೆ ನಾಚಲಬೇಕು ಸ್ವರ್ಗದ ನಮ್ಮಿ ಸಂಸಾರ ನಮ್ಮೊಳಗೆ ನಮ್ಮೆದೆಯೊಳಗೆ ಸಾವಿರ ಕನಸು ಇದೆ ಅಣ್ಣ ತಮ್ಮ ಅಣ್ಣಾಗುವನು ನಮ್ಮ ಜೀವನು ಕೋಟಿ ಜನ ಬಂದರು ತಿಂಗಳ ಬೆಳಕಿನ ಅಂಗಳದಲ್ಲಿ ಹರಡಿದ ಪ್ರೀತಿಯ ಸಂಸಾರ ದೇವರ ಬಂದರೆ ನಾಚಲಬೇಕು ಸ್ವರ್ಗದ ನಮ್ಮಿ ಸಂಸಾರ ಅಣ್ಣ ನಮ್ಮ ಅಣ್ಣ ನಮ್ಮ ದೇವರು ಕೋಟಿ ಜನ ಬಂದರು ಬೇರೆ ಆಗಲು ತಿಂಗಳ ಬೆಳಕಿನ ಅಂಗಳದಲ್ಲಿ ಹರಡಿದ ಪ್ರೀತಿಯ ಸಂಸಾರ ದೇವರ ಬಂದರು ನಾಚಲಬೇಕು ಸ್ವರ್ಗದ ನಮ್ಮಿ ಸಂಸಾರ ಯೋಧನ ಹಿರಿಮೆ ರೈತನ ತಾಳ್ಮೆ ಎಲ್ಲವೂ ಇವನೊಳಗುಂಟು ಇದು ತುಂಬಿದ ಸಂಸಾರ ಇದು ಪ್ರೀತಿಯ ಅಧಿಕಾರ ಹಸು ಕಂದನ ಅಳುವಂತೆ ಪ್ರತಿಯೊಬ್ಬನ ಮಮಕಾರ ಕೈಯಲ್ಲಿದೆ ಜಗದ ಲೆಕ್ಕಗಳು ಅಣ್ಣ ತಮ್ಮ ಅಣ್ಣ ನಮ್ಮ ಜೀವನು ಕೋಟಿ ಜನ ಬಂದರು ತಿಂಗಳ ಬೆಳಕಿನ ಅಂಗಳದಲ್ಲಿ ಹರಡಿದ ಪ್ರೀತಿಯ ಸಂಸಾರ ಇವರ ಬಂದರು ನಾಚಲಬೇಕು ಸ್ವರ್ಗದ ನಮ್ಮಿ ಸಂಸಾರ ರೆಡಿಯಾಗಿದೆ, ಬನ್ನಿ ಊಟ ಮಾಡ್ತೀರಂತೆ. ಕಾವೇರಿ, ಈ ಒಳಗಡೆ ರೇಖಾ ನಾನು ಬರುತ್ತೇನೆ. ಓಹೋ, ಅಂದ್ರೆ ನಾವು ಒಳಗಡೆ ಹೋಗಿ ಊಟ ಮಾಡಿದ ನಂತರ ನೀವಿಬ್ರು ನಿಧಾನಕ್ಕೆ ಬಂದು ಊಟ ಮಾಡ್ತೀರಾ? ವಿಮಲ ಸಾವುಕಾರ ಹೇಳಿ ಕಳಿಸಿದ್ರು ಬರ್ಬೇಕಂತ.
ಸರಿ, ನೀನು ಮುಂದೆ ನಡಿ, ನಾನು ಬರ್ತೇನೆ. ಸರಿ, ನಾನು ಬರ್ಲ ಭೀಮಣ್ಣ. ಅಣ್ಣ, ಒಂಬತ್ತು ಉಂಡರು ಮತ್ತೊಬ್ಬರಿಗೆ ಮನಸ್ಸು ನೋಸದೆ ನಮ್ಮಂತ ಬರೋರ ಜೊತೆ ಹುಡುಗಾಟ ಆಡುವ ಒತ್ತು ಸೌಕರ್ಯ ರಾಜರಿಗೆ ಅದಕ್ಕೆ ನಿನ್ನ ಜೊತೆಗೆ ನಾನು ಬರುತ್ತೇನೆ. ನ್ಯಾಯದ ಪ್ರತಿರೂಪವಾಗಿ ಅವನಿಗೆ ನಿನಗೆ ಯಾರಂದರೆ ಅವನ ಪ್ರಾಣವನ್ನು ಕಿತ್ತು ನರಳಾಕಿಗೆ ಕಳಿಸುತ್ತೇನೆ. ನೀನು ಬರುವುದು ಬೇಡಪ್ಪ, ಏನು ವಿಷಯ ಅಂತ ನಾನು ತಿಳಿದುಕೊಂಡು ಬರುತ್ತೇನೆ. ಅಣ್ಣ, ಧರ್ಮಕ್ಕೆ ತಲೆ ಬಾಗುವ ನೀತಿವಂತರ ಮೇಲೆ ಆ ಅನಿಲ್ ರಾಜನ ಅಟ್ಟಾಸದ ಸಾಮ್ರಾಜ್ಯ ಮೆರೆಯುತ್ತಿದೆ. ಅದಕ್ಕಾದರೂ ನಾನು ನಿನ್ನ ಒಡನೆ ಬರುತ್ತೇನೆ. ಶಾಂತಿ ಸ್ವಭಾವದ ನಿನ್ನ ಮೇಲೆ 20,000 ಸಾಲದ ನೆಪ ಮಾಡಿ ಸವಾರಿ ಮಾಡಲು ಅವನೇನಾದ್ರೂ ಮುಂದಾದರೆ ಕೇಳದೆ ಆ ನೀತನ ಪ್ರಾಣ ತೆಗಿದ್ದಾನೆ. ನಿನ್ನ ಪೌರುಷ ಅಂತ ನನಗೆ ಗೊತ್ತಪ್ಪ. ಒಗ್ಗಟ್ಟಿನಲ್ಲಿ ಬಲವಿದೆ ಎನ್ನುವುದಕ್ಕೆ ನಾವೇ ಸಾಕ್ಷಿ. ಎಂದೆಂದು ನಮ್ಮ ಸಂಸಾರ ಇದೇ ರೀತಿ ನಗುತ್ತಾ ಇರಲಿ. ಶಕ್ತಿ ದುಡುಕು ಕೆಡಕಿಗೆ ಮೂಲ. ಅದಕ್ಕಾಗಿ ಮೊದಲು ನಾನು ಒಬ್ಬನೇ ಹೋಗಿ ಬರುತ್ತೇನೆ. ಆಯ್ತಣ್ಣ, ಹೋಗಿ ಬಾ. ಭೀಮಣ್ಣ ಮಾವ, ನಿಮ್ಗಂತೂ ಕಾದು ಕಾದು ಸಾಕಲ್ತು. ಬನ್ನಿ, ಊಟ ಮಾಡ್ತಾರಂತೆ. ಕಾವೇರಿ, ನೀ ಒಳಗೆ ನಡೀರಿ, ಏಕ ನಾನು ಬರುತ್ತೇನೆ. ನನ್ನ ತಮ್ಮಂದಿರು ನನ್ನ ಮೇಲೆ ಎಷ್ಟು ಗೌರವ ಇಟ್ಟುಕೊಂಡಿದ್ದರೆಂದು. ಸರಿ, ಇಲ್ಲಿನ ಮಾತು ನಿಜ. ನಿಜವಾಗ್ಲೂ ಅವರಂತ ಪವಿತ್ರ ಕೊಡೋಕೆ ನಾನು 7 ಜನ್ಮದಲ್ಲಿ ಪುಣ್ಯ ಮಾಡ್ಬಂದಿದ್ದೇನೋ ಅನ್ಸುತ್ತೆ. ನೀನಷ್ಟೇ ಅಲ್ಲ ರೇಖಾ, ಬಡವನ ಗುಣಿಸಲನ್ನೇ ಅರಮನೆ ಎಂದು ಭಾವಿಸಿ ಇದ್ದಷ್ಟು ಕಾಲು ಚಾಚಿ ಗಂಡನ ಮನೆಯ ಬೆಳೆಯುತ್ತಿರುವ ನಿನ್ನಂತ ದೇವತೆ ಈ ಮನೆಗೆ ಬಂದಿರೋದು ನಮ್ಮ ಭಾಗ್ಯ. ಏನ್ರಿ ಇದು? ಇವತ್ತು ಬರೀ ಮಾತಿನಲ್ಲೇ ಕಾಲ ಕಳಿತೀರೋ ಅಥವಾ ಈ ನಿಮ್ಮ ಮಡದಿಗೆ ಒಂದು ಸಿಹಿ ಮೊತ್ತನಾದ್ರೂ ಕೊಡ್ತೀರೋ? ಕೆಂಪೇರಿ ಈ ನಿನ್ನ ದಲ್ಲಕ್ಕಿ ಒಂದು ಮುತ್ತೇಕೆ 1000 ಮುತ್ತು ಕೊಡುವೆ ಬಾಚಿನ. ನನ್ನ ಚೆಲುವೆ ಬಳಿ ಬಾ, ಬಂದು ಸಿಹಿ ಮುತ್ತ ನೀಡು. ಒಂದು ಸಿಹಿ ಮುತ್ತನಾದರೂ ಕೊಡುವಿಯಾ? ಸಿಹಿ ಮುತ್ತಿನ ಕಾಣಿಕೆ ಬಾರಿ ನನ್ನ ಸನಿಹಕ್ಕೆ. ನನ್ನ ಹೊಡತಿ, ಓ ಗೆಳತಿ ನನ್ನ ಹೊಡತಿ, ನನ್ನ ಬಾಳಿಗೆ ಬೆಳಕಾದೆ ನೀ, ನನ್ನ ಉಸಿರಲಿ ಉಸಿರಾದೆ ನೀಡು, ನೀಡು ಸಿಹಿ ಮುತ್ತಿನ ಸಿಹಿ ಮುತ್ತಿನ ಕಾಣಿಕೆ
ಸಂಪತ್ತಿನಲ್ಲಿ ಬೇಡ. ಈ ಊರಿನ ಅಧಿಪತಿ ಈ ಅನಿರಾಜ್. ತಾಯಿಯ ಗರ್ಭದಲ್ಲಿರುವ ಮಗನೇ ತಮ್ಮನಿಗೆ ಚಿತ್ರಾಂಶ ತೋರಿಸು. ಕಣ್ಣೀರು ರಾಜಿಸಿದ ಭೂಪರರು ಅಧಿಪತಿ ಆದ್ರೆ ಸರ್ವಾಧಿಕಾರಿ ಕೇಳಿದರೆ ನಡುಗರು ನಾನು ಬೀದಿಗಾಡೆ ಬಡವರಿಗೆ ಸಾಲ ಕೊಡುವ ಸರದಾರನ ಕೊಟ್ಟ ಸಾಲಕ್ಕೆ ವಿಪರೀತ ಬಡ್ಡಿ ಹಾಕಿ ಕೊಟ್ಟದಿದ್ದಾಗ ಮೊಟ್ಟ ಹಾಕಿ ಆಸ್ತಿಯನ್ನು ಹೊರೆ ಸುರಿದು ಮೂರು ಕಾಸಿಗೆ ಬೆಲೆ ಕಟ್ಟಿ ಕೊಂಡುಕೊಳ್ಳುವ ಪಾತ್ರರೇ ಕಣ್ಣಿಗೆ ಬಿದ್ದರೆ ಕ್ಷಣ ಮಾತ್ರದಲ್ಲೇ ನನಗೆ ಹಣ ಕೋಟ್ಯಾಧಿಪತಿಗಳಿಗೆ ಅಂತಾಡುವ ಹಂತಕರ ನಾವು ಹೆಜ್ಜೆ ಇಟ್ಟರೆ ಊತಪ್ಪ ಮಾತನಾಡಿದರೆ ಹಿಂಗ ನೋಡ್ರಿ ಎರಡು ಮಂಗ್ಯನ ಮಕ್ಕಳು ಉತ್ತರನಕ್ಕಂಗ್ ನಗ್ತಾನೆ ಇರ್ತಾವ. ಜೀವನನ್ನು ಕಳೆದುಕೊಂಡು ಬಾ ಎಂದು ಹೇಳಿದರೆ ಒಬ್ಬನ ಬಂದಿರುವಲ್ಲಿ ಏಕೆ ಮುಂದೆ ನಡಿ ನಾನ್ ಬರ್ತೀನಂತ ಹೇಳಿದ್ರಿ ಆ ಭೀಮಣ್ಣ. ಬರುತ್ತೀನೆಂದ ತಕ್ಷಣ ಬಿಟ್ಟು ಬಂದಿಯಲ್ಲೋ ಏನು ಹೇಳಬೇಕು ನಿನ್ನ ಬುದ್ಧಿಗೆ? ಅವರು ಬಂದು ಜಟ್ಗಳು ಬರೋದು ತಾನೆ. ನಾನು ಭೀಮಣ್ಣಿಗೆ 2 ವಾದ್ಯ ಅಂದ್ರ ಅವನ ತಮ್ಮ ಶಕ್ತಿ ಅದನಲ್ರಿ ನನ್ನ ಚಟ ಕರ್ತನ್ರಿ ಸಕರ. ಆ ಶಕ್ತಿ ಕಂಡು ನೋಡಿದ್ರ ಜ್ವರ ಬರ್ತಾವ ಗೊತ್ತೇ ನಿಮಗೆ? ಹೋಗಿ ನಿನ್ನಂತ ಪುಕ್ಕುಗಳ ಮಗನ ಕೆಲಸಕ್ಕಿಟ್ಟುಕೊಂಡಿದವಲ್ಲ, ನಮ್ಮ ಬುದ್ಧಿಗೆ ನಾವೇ ಹೇಳಿಕೊಳ್ಳಬೇಕು. ನಾನು ಬುಕ್ಕಲ್ಲ ನೀವೆಂದ ಟೂಲಿಗಳಲ್ಲಿ ಮಂಗಿನ ಮಕ್ಕಳ ಓದಿನಿಂದ ಕತ್ತರಿಸ್ತಾರ ನೀವು. ಮಗನ ಏನಿಲ್ರಿ ನಿನ್ನ ಮೇಲೆ ನೀವ್ ಹೇಳಿದ ಕೆಲಸ ಧೈರ್ಯ ತಗೊಂಡು ಮಾಡ್ತೀನಂದ. ಹೊರಗಡೆ ಹೋಗಿ 4 ಮುದ್ದೆ ತಿಂದು ಬಿದಕಾಗಲ್ಲ ಮಗ. ನಿಮಗೆ ನನ್ನ ಸಮರ ಏನ್ರಿ ಮಂಗಿನ ಮಕ್ಕಳ? ಸಮಯ ಬರ್ಲಿ ನಿಮ್ ನೋಡ್ಕೊಂತೀನಿ ಮಕ್ಕಳ. ನೋಡಿಕೊಳ್ಳುವುದು ನಿಮ್ಮನಲ್ರಿ ಸಕರ ಆ ಶಕ್ತಿ ಮತ್ತೆ ಭೀಮಣ್ಣನಂತ ನಾನೇನು ಬರ್ಲೇನ್ರಿ ಒಟ್ಟ ತುರುಗೊಟ್ಟಾಗತೈತೆ. ಹಲೋ ಅನಿಲ್, ಹಲೋ ಸುನಿಲ್,
ಒಂದು ಸಂತೋಷದ ವಿಷಯ, ಮಿಲ್ ಕಟ್ಟಲು ವಿದೇಶಿದವರು ಒಪ್ಪಿಕೊಂಡಿದ್ದಾರೆ ಮತ್ತು ಮಿಲ್ ಕಟ್ಟಿಸಿ ಹೆಸರಿಗೆ 10 ಜನರಿಗೆ ಕೆಲಸ ಕೊಟ್ಟು ಕಳ್ಳದಂಗ ಮಾಡುತ್ತಾ ನಾವು ಬೇಕಾದಷ್ಟು ಹಣ ಗಳಿಸಬಹುದು. ಮೊದಲು ಕೆಳತ್ತಿರುವ ಆ ಭೀಮಣ್ಣ 10 ಎಕರೆ ಜಮೀನನ್ನು ಹೇಗೆ ಕೊಂಡುಕೊಳ್ಳೋದ್ರ ಬಗ್ಗೆ ವಿಚಾರ ಮಾಡಿ. ಅಣ್ಣ ಹಾಕಿದರ ಸ್ಕೆಚ್ ಎಂತವರಿಗೆ ಹಿಡಿಯುವುದು ಹುಚ್ಚು. ಆ ಭೀಮನ 10 ಎಕರೆ ಜಮೀನು ನಮ್ಮ ಕೈಯಲ್ಲಿ ನಚ್ಚ. ಪಡೆದ ಬಿಟ್ಟವರಲ್ಲ ನೀವು. ಈಗಿರುವಾಗ ಈ ಹೊಲದ ವಿಚಾರ ನಿಮ್ಮ ಮುಂದೆ ದೊಡ್ಡ ಮಾತೇನಲ್ಲ. ಆದರೂ ಕಾಕಿ ತೊಟ್ಟು ಲಾಟಿ ಹಿಡಿದು ನಿನ್ನಂತ ಗೆಳೆಯನ ಸಹಾಯ ನಮ್ಮಂತವರಿಗೆ ಬೇಕು. ಮತ್ತು ಸುನೀಲ್, ಅದು ನನ್ನಲ್ಲಿ ಕೇಳುವುದೇ. ಬೇಕಾದಾಗ ಹಣ, ಮೋಜು ಮಾಡಲು ಹೆಣ್ಣು, ಕುಡಿದು ತಿನ್ನಲು ಎಂಡ ಕಂಡ ಕೊಡುವ ನಿಮ್ಮಂತರ ಕೆಲಸ ಮಾಡಲು ತಾನೆ ನಾನು ಬಾಕಿ ತೊಟ್ಟಿರೋದು. ಶಬಾಷ್. ಮತ್ತೆ ನಿಯತ್ತಿನ ಗೆಳೆಯ ಅಂದರೆ ನೀನು. ಇರಲಿ, ಈಗ ಭೀಮ ಬರುವ ಸಮಯವಾಯಿತು. ನೀವಿಬ್ಬರು ನಡೆಯಲಿ. ಭೀಮನ ನಮಗೆ ಫಲ. ನಮಸ್ಕಾರ ಶ್ರೀಮಂತರಿಗೆ. ಭೀಮಣ್ಣ, ಕುಳಿತುಕೋ. ಬೇಡ ಶ್ರೀಮಂತರೇ, ನಿಮ್ಮ ಸರಿಸಮೊಳಗೆ ಕುಂತುಕೊಳ್ಳುವಷ್ಟು ದೊಡ್ಡವನು ನಾನಲ್ಲ. ಹೇಳಿ ಕಳಿಸಿದ ವಿಷಯ ಏನು ಶ್ರೀಮಂತರೇ? ಅದೇ ಕೆರೆ ಹತ್ತಿರ ಇರೋ ನಿನ್ನ 10 ಎಕರೆ ಜಾಮೀನು ಇದೆಯಲ್ಲ, ಆ ಜಾಮೀನಿನಲ್ಲಿ ನಾವು ಮಿಲ್ ಕಟ್ಟಿಸಬೇಕೆಂದು ವಿಚಾರ ಮಾಡಿದ್ದೇವೆ. ವಿಚಾರ ಸರಿಯಾಗಿದೆ ಸಾವುಕಾರ್ರೆ, ಆದರೆ ನಾವು ಆ ಜಮೀನನ್ನು ಮಾರುತ್ತಿಲ್ಲವಲ್ಲ. ಹಾಗೆ ಬೇಡ ಭೀಮಣ್ಣ, ಮಿಲ್ ಕಟ್ಟಿಸಿದರೆ 100 ಬಡವರಿಗೆ ಕೆಲಸ ಕೊಟ್ಟ ಪುಣ್ಯ ನಿನಗೆ ಬರುತ್ತಿದೆ. ಪುಣ್ಯ ಪಡೆಯಲು ನಾನು ಯಾರು ಶ್ರೀಮಂತರೇ? ಹಿರಿಯರು ಮಾಡಿದ ಆಸ್ತಿ ದೇವರಿಗೆ ಸಮಾನ. ಅದನ್ನ ಕಾಪಾಡಿಕೊಳ್ಳುವುದು ನಮ್ಮ ಧರ್ಮ. ನೀನು ಪುಕ್ಷಣ ಬರಬಾರಲ್ಲ ಭೀಮ. ನೀನು ಕೇಳಷ್ಟು ಹಣ ಕೊಡುತ್ತೇನೆ, ಹಣ ಸಿಗುತ್ತದೆ ಎಂದು ಅನ್ನ ಕೊಡುವ ಭೂಮಿ ತಾಯನ್ನು ಹರಾಜಿಡುವ ಮೂರ್ಖ ನಾನಲ್ಲ. ಸೌಕರ, ನನ್ನ ಪ್ರಾಣ ಇರುವವರೆಗೂ ನಾನು ಆ ಜಮೀನನ್ನು ಮಾರುವುದಿಲ್ಲ. ಏಕೆಂದರೆ ನನಗೆ ಜನ್ಮ ಕೊಟ್ಟ ನನ್ನ ತಂದೆ ತಾಯಿಗಳ ಸಮಾಧಿ ಆ ಹೊಲದಲ್ಲಿದೆ. ಸಮಾಧಿ ಸತ್ತು ಹೋಗಿರುವ ಎತ್ತವರ ಮೇಲೆ ಇಷ್ಟೊಂದು ಮಮಕಾರವನ್ನು ಇಟ್ಟು ಈ ದರ ಮಾತನ್ನು ಮೀರಿದರೆ ನಿಮ್ಮ ಗತಿ ಏನಾಗುತ್ತದೆ ಗೊತ್ತೇನು? ಸಿಟ್ಟಿ ಹೇಳಬೇಡ ಸೌಕರ್ಯ. ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡುವ ದೇವರು ಈ ಬಡವನ ಆಸ್ತಿ ಬಿಟ್ಟು ಬೇರೆ ಏನಾದ್ರೂ ಕೊಡುತ್ತೇನೆ. ಮಣ್ಣು ಕೊನೆದಾಗಿ ಕೇಳುತ್ತೇನೆ, ಸುಮ್ಮನೆ ಜಾಮೀನನ್ನು ಬಿಟ್ಟುಕೊಡು. ಇಲ್ಲವಾದರೆ ಬಲವಂತವಾಗಿ ಕಿತ್ತುಕೊಂಡು ನಿಮ್ಮ ಅಪ್ಪ ಅಮ್ಮ ಸಮಾಧಿಯನ್ನು ಕಿತ್ತಾಕುತ್ತದೆ ಮಗರೇ. ಬಾಯಿ ಬಿಗಿರು ಮಾತನಾಡು. ಇನ್ನು ಒಂದು ಅಕ್ಷರ ನಮ್ಮ ಅಪ್ಪ ಅಮ್ಮ ಸಮಾಧಿ ಬಗ್ಗೆ ಮಾತಾಡಿದರೆ ಪರಿಣಾಮ ನೆಟ್ಟಿಗಿರೋದಿಲ್ಲ. ಸೌಕರ ಬಲವಂತವಾಗಿ ಕಿತ್ತುಕೊಳ್ಳಲು ಅದೇನು ಮಕ್ಕಳಾಡದ ವಸ್ತು ಅಲ್ಲ. ಹಣ ಇದೆ ಎಂದು ದಬ್ಬಾಳಿಕೆ ಮಾಡಿದರೆ ನನ್ನ ತಮ್ಮ ಶಕ್ತಿ ನಿನ್ನ ಹುಟ್ಟಡಗುತ್ತಾನೆ. ಎಚ್ಚರದಿಂದಿರು. ಇನ್ನೊಂದು ವಿಷಯ, ಈ ಭೀಮನ ಬದುಕಿರೋವರೆಗೂ ಆ ಆಸ್ತಿ ನಿನಗೆ ದಕ್ಕುವುದಿಲ್ಲ. ಬರುತ್ತೇನೆ, ದಕ್ಕುವುದಿಲ್ಲ. ಈ ಅನಿಲ್ ರಾಜು ಆಸೆ ಪಟ್ಟಿರುವ ವಸ್ತುವನ್ನು ವಶಕ್ಕೆ ತೆಗೆದುಕೊಳ್ಳದೆ ಬಿಟ್ಟಿಲ್ಲ. ಇನ್ನು ಶುರುವಾಯ್ತು ಮಗನೇ ನಿನಗೆ ಕಣ್ಣೀರಿನ ಕಾಲ. ನೋಡು ಮಗನೇ,
ಈ ಪ್ರಳಯಾಂತಕರ ಮಾಯಾಜಾಲವನ್ನು ನನಗೇನು ಅರ್ಥಂಗಿಲ್ಲ. ಯಾಕಂದ್ರ ನಮ್ಮಂತ ಹುಡುಗರಿಗೆ ನಿಮ್ಮಂತ ಹುಡುಗಿಗೆ ಬೈಯಲ್ಲೈತಲ್ಲ ಕಾಮನ್ ಆಗ್ಬಿಡತ್ ನೋಡ. ಹುಡುಗಿಯರಿಗೆ ಮಾಡಕ್ ಗೊತ್ತಿರೋದಿಲ್ಲ ನೋಡ, ಅದಕ್ಕ ನಿನ್ನ ಬೈಕ್ ಅಂತ ಕುಂದಿರ್ತಾನ ನೋಡ. ನಿನ್ನ ಹತ್ರ ಮಾತಾಡ್ತಾ ಕುಂದ್ರಕ್ ನನಗೆ ಸಮಯ ಇಲ್ಲ. ಮರ್ಯಾದೆಯಿಂದ ನನ್ ರೊಕ್ಕ ಕೊಟ್ಟು ಕುಂದಿರ್ದಾಟ. ಕೊಡಂಗಿಲ್ಲ ಅಂದ್ರೆ ಏನ್ ಮಾಡಂಗದೆ ನನ್ನ? ನೀವು ಅವನು ಕೊಡ್ಲಿಲ್ಲ ಗೀತ್ ನೋಡಿ ಏನ್ ನನ್ ಜೋಡಿ ಕುಸ್ತಿ ಆಡಂಗದೇನ? ಅಲ್ಲ, ಯಾಕೆ ನನ್ ಜೋಡಿ ಕುಸ್ತಿ ಆಡ್ಬೇಕನ್ನ ಆಸೆ ಬಂದೈತೇನೋ ನೋಡ. ಇಂದ ಬರೋದ ಆಸೆ ಆಡ್ಕೊಂಡೆ ಸುಮ್ನೆ ಮಣ್ಣು ಮುಗ್ಬೇಡ. ಬಪ್ಪರೆ ಹುಡುಗಿ, ನಿನ್ನ ಮಾತಿನ ವರ್ಷ ನೋಡ್ದ ಒಂದು ಸಾರಿ ನಿನ್ನ ಜೋಡಿ ಒಮ್ಮೆ ಕುಸ್ತಿ ಹಿಡಿಬೇಕು ನೋಡ ಈ ರಾತ್ರಿ. ನನಗೇನು ಮೇಲ್ ಬಿದ್ರು ಅಷ್ಟೇ, ಕೇಳಕ್ ಬಿದ್ರು ಅಷ್ಟೇ. ಒಟ್ನಲ್ಲಿ ನಿನ್ನ ಜೋಡಿ ಒಮ್ಮೆ ಕುಸ್ತಿ ಹಿಡಿಬೇಕು ನೋಡ. ನೋಡ್ ಮಗ, ಮೇಲ್ ಬಿದ್ರು ಹೋಗೋದ್ ಹೋಗತ್ತಾ, ಕೆಳ ಬಿದ್ರು ಹೋಗೋದ್ ಹೋಗತ್ತಾ, ನಿನಗೆ ಏನ ಸಿಗತ್ತಾದ್ರಲ್ಲ. ಕುಸ್ತಿ ಆಡವಲ್ಲ, ನಿನ್ನ ಮಸ್ತಿ ಮಾಡವ ನೋಡ. ನಿನ್ನ ಹತ್ರ ಮಾತಾಡ್ತಾ ಕುಂದ್ರಕ್ ನನಗೆ ಸಮಯ ಇಲ್ಲ. ಮರ್ಯಾದೆಯಿಂದ ನನ್ ತರಕಾರಿ ರೊಕ್ಕ ಕೊಡು. ಕೊಡ್ತೀನಿ ಎಷ್ಟು ಹೇಳಿ ನನ್ನ ಸಿಂಗಾರಿ. ನನ್ನ ಹೆಸರು ಸಿಂಗಾರಿ ಅಲ್ಲ, ನನ್ನ ಹೆಸರು ರತ್ನಿ ಅಂತ ನೋಡು. 200 ರಿಂದ 200 ರೂಪಾಯಿ ಕೊಡ. 200 300 ತಗೋ. ದೊಡ್ಡ ಒಳ್ಳೆ ದುಡ್ಡಿನ ಗಿರಾಕಿನ ಇದ್ದಾನೆ. ಅವನಿಗೆ ಹಂಗಾರ ಮಾಡಿ ಮರಳು ಮಾಡಿದ್ರ ಆತ ಅಂದಂಗ. ನನ್ನ ಹೆಸರೇನ? ನನ್ನ ಹೆಸರು ಮಂಜು, ನಾನು ಗಾಡಿ ಡ್ರೈವರ್. ಡಬ್ಬಲ್ ಆರನ್ ಗಾಡಿ ಓಡಿಸುವ ಡ್ರೈವರ್ ನೀನೇನ? ರತ್ನೆ, ನಾನ್ ಡಬಲ್ ಆರನ್ ಗಾಡಿ ಓಡ್ಸೋನಂತ ನಿನಗೆ ಯಾರು ಹೇಳಿದ್ರು? ಅಯ್ಯ ನೋಡ, ನಿನ್ನ ಮಾವ ನಿನ್ನ ಮನೆ ಓಡ ನಮ್ಮ ಮನೆ ಮುಂದನ ಇರೋದ್ ನನ್ನ ಹೋಟೆಲ್ ಮುಂದೆ ಅಂದ್ರ ಅಲ್ಲಿ ಕಾಣ್ತಲ್ಲ ಅದು ನಿಂದೇನ ಹೋಟ್ಲ? ಮಾವ ನಂದ. ಇಲ್ಲಿ ಬಹಳ ಸರಳ ಅಂತ ಬಿಡ ನನಗ್ ಮಾಡಾಕ. ಲೇ ನಿಮ್ಮ ಮಾವನ ಏನ್ ಮಾಡಕ್ಕ? ಸಿಟ್ಟಿ ಬರ್ಬೇಡ ನನ್ನ ಸಿಂಗಾರಿ, ಊಟ ಮಾಡಕ್ಕಂದೆ. ಓಹೋ, ನೀ ಹಂಗಂದೆ ಬ್ಯಾರೆ ತಟ್ಟಿದ್ದೆ. ಹಂಗಂದ್ರೆ ಬಾರ್ ರಾತ್ರಿ ಮಾಡಿಟ್ಟಿದ್ರ ಮುದ್ದೆ ಹಾಕ್ತೀನಿ ಇಲ್ಲಿ ಕೊರಳಿ ಗುದ್ದಿ. ರತ್ನೆ, ನಾವಿಬ್ರು ಪರಿಚಯ ಆದ್ವಿ, ತಡ ಮಾಡೋದ್ ಬೇಡ. ನೀ ನನ್ನ ಡಬಲ್ ಆರನ್ ಗಾಡಿ ಹಚ್ಚಿ ಕೊಡು, ನಾ ಓಡಿಸ್ತೀನಿ. ಯಪ್ಪ, ನಾನು ಎಂತ ಪುಣ್ಯವಂತ ನೋಡ್ರಿ. ಬಂದಿದ ತಕ್ಷಣ ಅವ್ರ ಗಾಡಿ ಹತ್ತಬೇಕಂತ ತಡ ಮಾಡೋದ್ ಬೇಡ. ಚಲೋ ಮಾಡಿ ನಡೆ ಹೋಗೋಣ. ನಡೆ. ಹುಡುಗಿ ಇದ್ದು ಮಕ್ಕಳಿಗೆ ಮನ್ಸಲ್ಲೊಂದು ಕುಸ್ತಿ ಮಾಡಿ ಶಿವನಿಗೆ ಮಾಡಿ
ಹುಡುಗಿ ಇದ್ದು ಮಕ್ಕಳಿ ಮನಸ್ಸಲ್ಲೊಂದು ಪ್ರಶ್ನೆ ಹುಟ್ಟಿ ಮಾಡಿ ಶಿವನೇ ಮಾಡಿ ಶಿವನೇ ಮಾಡಿ ರಾತ್ರಿ ನಿನ್ ನೋಡ್ಲಿಕ್ಕೆ ಬರಕಂತ ತಯಾರಾಗೇನೆ ಸರಿಯಾಗಿ ಚಲ ಮಾಡ್ಯಾಕ ನಾನು ಉಂಡು ಹೋಗಿ ನಮ್ಮ ಅಣ್ಣಪ್ಪನ ಗುಡಿ ಮಲ್ಕಂತೇನೆ ಬರ್ಲ ಸರಿಯೋ ಮಂಜು ಮಾಮ ಬಾಯ್ ಚುಟು ಇಲ್ಲ ಅದರ ಮುಂದೈತ್ ನಡಿಯೇ ಈಗ ಮಾಡೆ ಚುಟು ತಡ ಮಾಡಿದ್ರೆ ಅಕ್ಕತ್ತಿ ನನಗೆ ಬಹಳ ತ್ರಾಸ ಬರ್ತೀನಿ ಟಾಟಾ ಅಯ್ಯೋ ಸಾಕಾಗ ಹೋಗೈತ್ ನೋಡ್ರಿ ಅವನ ಕಾಲದಾಗ ಒಬ್ಬನೋದ್ರ ಒಬ್ಬ ಒಕ್ಕರ್ಸ್ಕೊಂಡ್ಬಿಡ್ತಾನ ಬಿಡ್ರಿ ಪ್ಯಾರ್ಗೆ ಆಗ್ಬಿಟ್ಟದೆ ಚಾರ್ಗೆ ಹೋಗ್ಬಿಟ್ಟದೆ ಓ ನಮ್ದು ಚಾರ್ಗೆ ಹೋಗ್ಬಿಟ್ಟದೆ ಕಾನಪಿನ ಸೇರ್ತ ಇಲ್ಲ ನಮ್ದುಗೆ ಗೀತ ಬರ್ತಾ ಇಲ್ಲ ನಮ್ದುಗೆ ಪ್ಯಾರ್ಗೆ ಆಗ್ಬಿಟ್ಟದೆ ಓ ನಮ್ದು ಪ್ಯಾರ್ಗೆ ಆಗ್ಬಿಟ್ಟದೆ ಡಾರ್ಲಿಂಗ್ ಡಾರ್ಲಿಂಗ್ ಕುತ್ತಲ್ಲಿ ಕೂರಂಗಿಲ್ಲ ನಿಂತಲ್ಲಿ ನಿಲ್ಲಂಗಿಲ್ಲ ಏನೇನು ಆಯ್ತಾಯ್ತಲ್ಲ ಹೇಳೋಕೆ ಮಾತಿಲ್ಲ ಜುಜುಮ್ಮಯ್ಯ ರಾಯ ಬಂದ್ರೆ ಎಲ್ಲ ಮಾಯ ಜುಜುಮ್ಮಯ್ಯ ರಾಯ ಬಂದ್ರೆ ಹೃದಯ ಗಾಯ ಕಲ್ಲದ ಪೋರಿ ಒಳ್ಳೆದೊಳಗ ನನ್ನ ಮಾಡಿ ಮೈ ಮರೆತು ಕುಂತಾಗ ಒಮ್ಮೆ ತಿರುಗಿ ನೋಡಾಗಾಡೆ. ಕಲ್ಲದ ರತ್ನೆ ಹೋಟ್ಲು ಬಂದ್ ಮಾಡ್ಕೊಂಡ್ ಇಲ್ಲಿ ನಿಂತಲ್ಲ ನಂದೇನಾಗಲ್ಲ ಹೇಗತ್ತೆ ಯಾಕ ನಿಂದಕ್ಕೆ ಏನಾಗೈತಂತದು ಏನಾಗತ್ತಂತಲ್ಲ ಏ ರತ್ನೆ ಟೀ ಕುಡಿದ್ರು ನಿಂದ್ರಾಗ ತಿಂಡಿ ತಿಂದ್ರು ನಿಂದ್ರಾಗ ಊಟ ಮಾಡಿದ್ರಂತೂ ಪಕ್ಕ ನಿನ್ನೋಡ್ಲಾಗ ನೋಡ ಊಟ ಟೈಮಿಗೆ ನೀನಿಲ್ಲ ಅಂದ್ರ ನನ್ನ ಗತಿ ಏನಾಗಬೇಕಂತೀನಿ ಯಾಕ ಇವತ್ತು ಒಂದಿನ ಸುಂದರಿ ಹೊಟ್ಟ ಉಳ್ದಾಕಿತ್ತ ಆ ಸುಂದರ ಅಲ್ಲಿ ನಿನ್ನಂಗ ರುಚಿಯಾಗಿ ಮಾಡಂಗಿಲ್ಲ ರತ್ನೆ ನಿನ್ನ ಕೈಯಾರ ಏನ ಮಾಡಿಲಿ ಅದ್ರ ರುಚಿನ ಬೇರೆ ನೋಡ ಅದ್ರಾಗ ಸ್ಪೆಷಲ್ ಅಂದ್ರೆ ಮಾಡ್ಕೊಳ್ಳಿ ದುಂಡ ದುಂಡಾಗಿ ದುಂಡ ದುಂಡ ಗಡಿನ
ಕೈ ಆಗಿಡ್ಕೊಂಡ್ ತಿನ್ನಕ ಮಾಂಸ ಬರಂಗಲ್ಲ ಇನ್ನೊಂದ್ ನಮೂನಿ ಮಾಡ್ತೀಯಲ್ಲ ಕೈ ಆಗಿಟ್ಟು ತಿನ್ನಕ ಆನಂದ ಆಕತ್ತೆ ತಿನ್ನಕ ಹೋಗ್ಬೇಡ ಹಿಡ್ಕೊಂಡು ಹೊಟ್ಟೆ ತುಂಬಿಸ್ಕೊಂಬಿಡ ನೋಡ ಇವತ್ ನಾನು ಹೋಟ್ಲು ರಜಾ ಮಾಡೇನಿ ಎಲ್ಲಾರ ತಿಂದು ಬಿತ್ಕೋವಾಗ ಹಂಗಂದ ಬಿಡಲಿ ರತ್ನೆ ನಮ್ಮೂರ್ ಕೆಂತ ನೋಡ್ಲಿ ಬಿಟ್ಟಾನೆ ಅಯ್ಯವ್ರ ಪರಮೇಶ್ ನೋಡ್ಲಿ ಬಿಟ್ಟಾನೆ ನಿಂದಕ್ಕೆ ನಾನು ಸಟ್ಟ ಬಿಡಲಿ ಹೋಟ್ಲಿಗೆ ಬೇಕಾದ್ರ 2 ರೂಪಾಯಿ ಹೆಚ್ಚಿಗೆ ಕೊಡ್ತೇನೆ ಸರಿ ಸರಿ ಆಯ್ತು ಬಿಡ ನೋಡ ಇವತ್ ನಾನು ಹೋಟ್ಲಾಗ ರೊಟ್ಟಿ ಮಾಡಂಗಿಲ್ಲ ಬರೀ ಚಿತ್ರಾನ್ನ ಅಟ್ಟೆ ನೋಡು ಆಗಲೇ ರತ್ನೆ ಅದು ಅನ್ನಕ್ಕೆ ನಾನು 3 ರೂಪಾಯಿ ಆಗಿರೋದು ಆ ಬಿಡ ಅನ್ನಕ್ಕೆ ಕಲ್ಲತ್ಕೊಂಡ ನೋಡು ಚಿತ್ರಾನ್ನ ನನಗೆ ಪಂಚ ಪ್ರಾಣ ಅದನ್ನ ಮಾಡಿ ತಿಂತೇನೆ ನನಗ ಒಂದ್ ಸ್ವಲ್ಪ ಸಮಯ ಐತಿ ಬೇಗ ತರಕಾರಿ ಎಲ್ಲ ತಗೊಂಡೋಗ ಅಂಗಡಿ ಓಪನ್ ಮಾಡಿ ನೋಡಿ ಹೆಚ್ಚು ನಾನು ಆಮೇಲೆ ಬರ್ತೀನಿ ರತ್ನೆ ಇಬ್ರು ಸೇರಿ ಮಾಡೋಣ ಮಜಾ ಇರ್ತೈತೆ ನಿಮ್ಮ ಮೌನ್ ಏನಾದ್ರು ಇಬ್ರು ಸೇರ್ ಮಾಡೋದು ಚಿತ್ರಾನ್ನ ಡ್ಯಾನ್ ಮಾಡ್ತಿರ್ವ ಚಿತ್ರಾನ್ನ ಮಾಡಕ್ಕೆ ಸ್ವಲ್ಪ ಮಿಸ್ಟೇಕ್ ಆದ್ರ ಡ್ಯಾನ್ಸ್ ಮಾಡೋಣ ಓ ನೀ ಹಂಗಂದೇನು ನಾನು ಬೇರೆ ಏನಾ ತಿಳಿದ ಸರಿ ಹಂಗಾರೆ ನಡಿ ಮತ್ತ ಅದ ಖುಷಿ ಹೊಡೆ ಒಂಬತ್ತ ನೀನು ಮಾಲಾಸ್ತ ಪೀಸ ಮಾಡಬೇಡ ಜಿಂಗ್ ಚಿಕ್ಕು ಡ್ಯಾನ್ಸ ಹುಡುಗಿ ನೀನು ಮಾಲಾಸ್ತ ಪೀಸ ಮಾಡಬೇಡ ಜಿಂಗು ಚಿಕ್ಕು ಡ್ಯಾನ್ಸ ನೀ ನನ್ನ ಮಿಸ್ಸೆಸ್ ಇಲ್ಲ ಚುಟ್ಟು ಚುಟ್ಟು ಅನ್ನುತ್ತೈತೆ ಚೂರು ಚೂರು ಅನ್ನುತ್ತೈತೆ ಚುಟ್ಟು ಚುಟ್ಟು ಅನ್ನುತ್ತೈತೆ ಚೂರು ಚೂರು ಅನ್ನುತ್ತೈತೆ ನನಗೂ ಗಂಡ ಕತ್ತೈತ್ ಕಣ ಅಲ್ಲ ಕೊಡ್ತಿದ್ದ ಕಣ ಚುಟ್ಟು ಚುಟ್ಟು ಅನ್ನುತ್ತೈತೆ ಚೂರು ಚೂರು ಅನ್ನುತ್ತೈತೆ ಚುಟ್ಟು ಚುಟ್ಟು ಅನ್ನುತ್ತೈತೆ ಚೂರು ಚೂರು ಅನ್ನುತ್ತೈತೆ ಚುಟ್ಟು 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 ಅನ್ನುತ್ತೈತೆ ಚೂರು ಚೂರು ಅನ್ನುತ್ತೈತೆ ಚುಟ್ಟು ಚುಟ್ಟು ಅನ್ನುತ್ತೈತೆ ಚೂರು ಚೂರು ಅನ್ನುತ್ತೈತೆ
ನಿಂದು ಕೊಡಲೆ ನಿಂದು ಡ್ಯಾನ್ಸ್ ಕೊಟ್ಟರೆ ತಂದಿಲ್ಲ ಅದನ್ನಾಗ್ಯಾರ ಯಾವತ್ತ ಅಲ್ಲ ಮಾವ ಇನ್ನು ಮುಂದೆ ಬಹಳ ಹೊಗೆ ಬರ್ತಾವ ದೊಡ್ಡ ಹೋಟ್ಲು ಓಪನ್ ಮಾಡಕ್ ಬರ್ತೀನಿ. ಅಯ್ಯೋ ಆಟ ಬರ್ತಾನೆ ನೋಡ್ರಿ ಎಲ್ಲೋದ್ರು ಒಬ್ಬ ಬರ್ತಾನ ನಮ್ಮಲ್ಲಿ ಒಕ್ಕರ್ಸ್ಕೊಂಡ್ಬಿಟ್ಟ ಅವನಪ್ಪ. ಬರ್ಲಿ ನನ್ನ ಮಗಂದು ಏನಾಯ್ತು ಕೇಳ ಬಿಡೋಣ. ಹುಡುಗಿ ನೀನು ಮಾಲಾಶ್ರೀ ಪೀಸ ಡಿಂಗ ಡಂಗ ಡ್ಯಾನ್ಸ. ಹುಡುಗಿ ನೀನು ಮಾಲಾಶ್ರೀ ಪೀಸ ಮಾಡಬೇಡ ಡಿಂಗ ಡಂಗ ಡ್ಯಾನ್ಸ. ಕೊಡಬಾರ ಒಂದು ಪೀಸ. ಏ ಹುಡುಗಿ ಚೋಟ ಅನ್ನತೈತೆ ಕರೆಂಟ್ ಹೋದ ಟೈಮಲ್ಲಿ ಮನಸ್ಸಲ್ಲೆಂದು ಆಸೆ ಹೋಗೈತೆ ಮಾಡಿ ನಮ್ಮ ಕರಿಯಮ್ಮವ 200 ರೂಪಾಯಿ ಕೊಟ್ಟು ನಮ್ಮ ನಿಂಗವತ್ತದಲ್ರಿ 500 ರೂಪಾಯಿ ಕೊಟ್ರು. ನಮ್ಮ ಅಡ್ಬೇಳರ್ ಕೆಲಸ ಬತ್ತಿ ನಮ್ಮ ಟ್ಯಾಕ್ರಿ ಮನೆ ಮುಂದೆ ನಿಂತೈತಿ ಅಂತ ಕಟ್ಟಕಲ್ಲ ಅಂತ ಕೇಳಿದಾಳು. ಅದನ್ನು ಕೊಡ್ಲಿ ರತ್ನ ನೀನ್ ಇಲ್ಲೇ ನಿಂತೀಯ ನಿನ್ ಕಡೆಗೆ ಹೊಂಟಿದ್ದೆ ತಿಗಿ ಬಾಕಿನ ನೋಡ ಸಂತ ಇವತ್ತು ಮಾತ್ರ ನನ್ನ ಹತ್ರ ವಸೂಲಿ ಮಾಡ್ಬೇಡ. ಯಾಕಂದ್ರ ಇವತ್ತು ನಾನು ಹೋಟೆಲ್ ಬಂದ್ ಮಾಡಿ ನಾಳೆ ಬಾ ಖಂಡಿತ ಕೊಟ್ಕಳಿಸ್ತೀನಿ. ಕೈ ಬಿಡು ಎಷ್ಟು ನಾಳಾಗೋ ಸುಳ್ಳೆ ತಪ್ಸೆ ಬಣ್ಣಿನ ನೋಡ ಇವತ್ ಮಾತ್ರ ಕೋಪ ಮಾಡ್ಕೊಂಬೇಡ. ನಾಳೆ ಖಂಡಿತವಾಗ್ಲೂ ಕೊಟ್ಕಳಿಸ್ತೀನಿ. ರತ್ನ ಇವತ್ತು ನೀನು ಕಟ್ಟಕಬೇಕಲ್ಲ ಅಲ್ಲೇ ರತ್ನ ನೀನು ಹೋಟೆಲ್ನಾಗ 2 ವಡೆ ಫ್ರೀ ಕೊಡು ಅಂದ್ರ ಕೊಡ್ತೀಯ ನೀನ? 2 ವಡೆ ನಿನ್ನ ಬೇಕಂದ್ರ 10 ವಡೆನೂ ಮಾಡ್ಕೊಡ್ತೀನಿ. ಆದ್ರೆ ಇವತ್ತು ಒಂದಿನ ಮಾತ್ರ ಹೊರಗೆ ಹಾಕ್ಬೇಡ ನೋಡು. ಆತ್ ನೀ ಕೇಳ್ತಿ ಅಂತ ಇವತ್ತು 1 ದಿವಸ ಸಮಯ ಕೊಡ್ತೇನೆ. ನಾಳೆಯಿಂದ ಕಟ್ಲಿಲ್ಲ ಅಂದ್ರ ಆ ಮಾತ ಬೇರೆ ಐತ್ ನೋಡ್ಲೆ. ನೋಡ ಸಂತ ನಾಳೆ ಖಂಡಿತ ಕೊಡ್ತೀನಿ. ನೀನು ಬರ್ಲ ಗಾಡಿಯಲ್ಲಿ ಅವಸರ ಮಾಡಿ ಓಡೋಗ್ಬೇಡ. ನನ್ನ ಸಾಲ ಕಟ್ಟ ತಂಗ ಬಿಡು ಒಂದ್ ಹೋಗಿ ಮತ್ತೆ ಚಲೋ ಮಾಡಲ್ಲ. ಹುಬ್ಬಳ್ಳಿ ಲಾಡ್ಜ್ನಾಗ ಮಸ್ತಿ ಮಾಡಕ ಹುಬ್ಬಳ್ಳಿ ಲಾಡ್ಜ್ನಾಗ ಮಸ್ತಿ ಮಾಡಕ ಹುಬ್ಬಳ್ಳಿ ಲಾಡ್ಜ್ನಾಗ ಮಸ್ತಿ ಮಾಡಕ ಹುಬ್ಬಳ್ಳಿ ಲಾಡ್ಜ್ನಾಗ ಮಸ್ತಿ ಮಾಡಕ ಹುಡುಗಾಗಲ್ಲ ಬಿಸಕ್ಕೆ ಸಿರಿಗಾಗಿ ಇಲ್ಲದ ಯಾವದ್ರಿಂದ ಬಿಸಕ್ಕೆ ಚೆನ್ನಂಗ ಬಿಸಿ ಬೇಡ ನನ್ನ ಪಾರಿಬೇಡ ಹಿಂದೆ ಆರುತಿಯ ನನ್ನೊಡವೆ ನಾಚಿಕೆ ಅನ್ನೋದೀಗ ಕಟ್ಟು ಸಿಡಿಯಾಟ ಕಟ್ಟು ನಾಚಿಕೆ ಅನ್ನೋದೀಗ ಕಟ್ಟು ಸಿಡಿಯಾಟ ಕಟ್ಟು ಬಣ್ಣ ಹಚ್ಚಬೇಡ ನೀ ಪೋರಿಲೇ ಹುಬ್ಬಳ್ಳಿ ಲಾಡ್ಜ್ನಾಗ ಮಸ್ತಿ ಮಾಡಕ ಹುಬ್ಬಳ್ಳಿ ಲಾಡ್ಜ್ನಾಗ ಮಸ್ತಿ ಮಾಡಕ
ನನ್ನ ಜೊತೆಗಾತಿ ಅವರೇ ಬಾ ನನ್ನ ಸಂಗಾತಿ ಅವರೇ ಬಾ ನನ್ನ ಜೊತೆಗಾತಿ ನಿನ್ನ ಮೆಚ್ಚಿಕೊಂಡೆ ನನ್ನ ತಪ್ಪಿಕೊಂಡೆ ನಿನ್ನ ಮೆಚ್ಚಿಕೊಂಡೆ ನಿನ್ನ ತಪ್ಪಿಕೊಂಡೆ ಹೋಗಿ ಬಾಳೋಣ ಬಾ ಸೇರಿ ಹಾಡೋಣ ಬಾ ಕಪ್ಪೆ ಚಿಪ್ಪಿಗೂಡಿನಲ್ಲಿ ಒಂದಾಗಿರು ಬಾಳು ಒಂದಾಗಿರು ಕಪ್ಪೆ ಚಿಪ್ಪಿಗೂಡಿನಲ್ಲಿ ಒಂದಾಗಿರು ಬಾಳು ಒಂದಾಗಿರು ನಾಚಿಕೆಯನ್ನು ಹೀಗೆ ಕೈತು ಸೀರೆಯಾಟ ತಿಳಿದಂಗಾಯ್ತು ನಾಚಿಕೆಯನ್ನು ಹೀಗೆ ಕೈತು ಸೀರೆಯಾಟ ತಿಳಿದಂಗಾಯ್ತು ಬಣ್ಣ ಹಚ್ಬ್ಯಾಡ ನೀ ಪೋಗಿಲೇ ಹುಬ್ಬಳ್ಳಿ ಲಾಡ್ಜ್ನಾಗ ಮಸ್ತಿ ಮಾಡಕ ಹುಬ್ಬಳ್ಳಿ ಲಾಡ್ಜ್ನಾಗ ಮಸ್ತಿ ಮಾಡಕ ಇದು ಅಸಲ ಬಡ್ಡಿ ಯಾರು ಕೊಡ್ತಾರ ನೋಡ ಇನ್ನ ನೆಕ್ಸ್ಟ್ ಬರ್ತೀನಲ್ಲ ಖಂಡಿತವಾಗ್ಲೂ ಕೊಡ್ತಾನೆ ಇನ್ನು ಬರ್ಲ ಇಲ್ಲ 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 ಇವತ್ತು ಕೊಳ್ಳೇಬೇಕು ನೋಡ ಇಲ್ಲ ಹಿಂಗ ಕೊಡ್ಕೊಂತ ನಿಂತ್ರಿ ಕುಂತಿರಮ್ಮ ನಾನು ಎತ್ಕೊಂಡ್ ಹೊಡಿತಾನ ಇನ್ ಬರ್ಲ ಇಲ್ಲ ಏರುತ್ತೆ ಹೇಳಿ ನಾಳೆ ಕಟ್ಲಿಲ್ಲ ಅಂದ್ರ ರತ್ನಿ ಮುತ್ತಿದ್ದಂಗ ಅದ ರತ್ನಿ ಮೇಲೆ ಸಾಲದ ಪರ ಹಾಕಿ ಅವಳು ಹೋಟ್ಲಿ ನುಗ್ಗಿ ಬಿಸಿ ರೊಟ್ಟಿ ಮೇಲೆ ತುಪ್ಪ ಸಾವಿರಿ ತಿನ್ಬೇಕ ಈ ಸಂತ ಮನಸ್ಸು ಮಾಡಿದ್ರೆ ಮಗಿತ ಮಾಗಿದ ಹಣ್ಣು ಸಂತನ ಬಾಯಿ ಬಿತ್ತನಂಗಾತ ಗೊಬ್ಬರ ತಂದು ಹಾಕಿದರೆ ಕಾಲಕ್ಕೆ ತಕ್ಕಂತೆ ಮಳೆ ಆದರೆ ರೈತನು ಸಾಲ ಮಾಡಿ ಬಿತ್ತನೆ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತದೆ. ಒಂದೇ ಮಳೆರಾಯ ಸಿಟ್ಟು ಬಂದು ಮುನಿಸಿಕೊಂಡರೆ ನಮ್ಮಂತ ರೈತನ ಬಾಳು ಬೀದಿಯ ಪಾಲು. ಕಷ್ಟಪಟ್ಟು ದುಡಿಯುವ ಈ ಜಗದ ರೈತನಿಗೆ ಅದು ಎಂದು ಸಿಗಬೇಕು ಸುಖ ಶಾಂತಿ. ಯಾಕೆ ಒಬ್ಬರು ನಿಂತು ಏನ್ರಿ ಯೋಚನೆ ಮಾಡ್ತಿದ್ದೀವಿ? ವಿಚಾರ ಮಾಡಲು ಏನಿದೆ ರೇಖಾ? ಮಣ್ಣಿನ ಮಕ್ಕಳಾಗಿ ದುಡಿಯುವ ರೈತನ ಕಷ್ಟದ ಬಗ್ಗೆ ವಿಚಾರ ಮಾಡ್ತಿದ್ದೆ. ಅಲ್ಲ ಈ ರೀತಿ ಬೆಳಿಗ್ಗೆ ಎಲ್ಲ ಕಷ್ಟಪಟ್ಟು ರಾತ್ರಿ ನೆಮ್ಮದಿಯಾಗಿ ಮಲಗಬಿಟ್ಟು ಈ ರೀತಿ ಚಿಂತೆ ಮಾಡಿದ್ರೆ ನಿಮ್ಮ ಆರೋಗ್ಯದ ಗತಿ. ಮನುಷ್ಯನೆಂಬ ಬಳಿಕ ಚಿಂತೆ ಸಹಜ ರೇಖಾ. ರೀ ಹಾಗೆನ್ನದ್ರಿ, ಯಾಕಂದ್ರೆ ಚಿಂತೆ ಅನ್ನೋದು ಬೆಂಕಿ ಇದ್ದದ್ದೆ. ಬೆಂಕಿ ಬರೀ ಸತ್ತ ದೇಹವನ್ನು ಸುಡುತ್ತೆ. ಹೌದು ರೇಖಾ. ಚಿಂತೆ ಅನ್ನೋದು ಮನುಷ್ಯ ಜೀವನವನ್ನು ಸುಡುತ್ತೇರಿ. ಹೌದು ರೇಖಾ. ಚಿಂತೆಯಿಂದ ಹೊರಗೆ ಬರಬೇಕೆಂದರೆ ಆ ಬ್ರಹ್ಮ ನಮ್ಮನ್ನು ಬಿಡುತ್ತಿಲ್ಲವಲ್ಲ. ರೀ ನೀವ್ ಹೇಳೋದೇನೋ ನಿಜ, ಆದ್ರೆ ನಿಮ್ ಮನ್ಸಲ್ಲಿ ಅದ್ಯಾವ ಚಿಂತೆ ಕಾಡಿದೆ ನನ್ ಮುಂದೆ ಹೇಳ್ರಿ. ಹೇಳುತ್ತೇನೆ ರೇಖಾ. ಕೆರೆ ಹತ್ತಿರ ಇರುವ ನಮ್ಮ ಆಸ್ತಿಯ ಜಮೀನನ್ನು ಆ ಶ್ರೀಮಂತನಿಗೆ ಕೊಡಬೇಕೆಂದು. ಹೌದಾ? ಯಾಕಂತ? ಮಿಲ್ಲು ಕಟ್ಟಿಸಲು ನಮಗೆ ಜಮೀನ್ ಮಾರಿ ಎಂದು ಆನೆ ರಾಜ ಕೇಳಿದ. ನಾನು ಸತ್ತರ ಆ ಜಮೀನನ್ನು ಕೊಡಲು ಎಂದು ಹೇಳಿ ಬಂದಿದ್ದೇನೆ ರೇಖಾ. ರೀ ನಿಜವಾಗಿ ತಕ್ಕ ಪಾಠ ಕಲಿಸ್ಬೇಕು. ನಮ್ಮಂತ ಬಡವರ ಆಸ್ತಿ ನಗಕ್ ಬಂದ ಆ ದ್ರೋಹಿಗೆ ಒಳ್ಳೆ ಬುದ್ಧಿ ಕಲಿಸಿದಿರಿ. ಹೌದು ರೇಖಾ. ಬಡವರ ಮೇಲೆ ದಬ್ಬಳಿಕೆ ಮಾಡುವುದೆಂದರೆ ಹಣವಂತರಿಗೆ ಹುಡುಗಾಟ ಆಗಿ ಹೋಗಿದೆ. ನಮ್ಮಂತ ಬಡವರನ್ನು ಆ ಮಾರುತಿ ದೇವನೇ ಕಾಪಾಡಬೇಕು. ರೀ ಹೋಗ್ಲಿ ಬಿಡ್ರಿ, ಬರೀ ಅದ್ರ ಬಗ್ಗೆ ಯಾಕೆ ಚಿಂತೆ ಮಾಡ್ತಾರೆ? ಆಯ್ತು, ನೀವು ಊಟ ಮಾಡಿಲ್ಲ, ಬನ್ನಿ ಊಟ ಮಾಡಿ ಬನ್ನಿ. ರೇಖಾ,
ಮುಖ್ಯವಾಗಿ ಈಗ ನನಗೆ ನಿನ್ನ ಕೆಂದುಟಿಯಿಂದ ಶ್ರೀ ಮುತ್ತು ಬೇಕು. ಏಕೆಂದರೆ ನನ್ನಲ್ಲಿ ಅಡಗಿರುವ ನನ್ನ ಚಿಂತೆಯನ್ನು ಓಡಿಸಲು ಓಡಿಸುವ ಶಕ್ತಿ ನಿನ್ನ ಶ್ರೀ ಮುತ್ತಿನಲ್ಲಿದೆ. ಏನಾಗಿ ಮಾತಿನಲ್ಲಿ ಪ್ರವೀಣರಾದ ನೀವು. ಸರಿ, ಹಾಗಾದ್ರೆ ಬನ್ನಿ, ನಾನು ನಿಮ್ಗೆ ಮುದ್ದೆ ಕೊಡ್ತೀನಿ. ಸಂಗಾತಿ ಓ ಸಂಗಾತಿ ಗಲ್ಲಂತಿ ಓ ಸೇವಂತಿ ಸಹನಾಮಣಿ ಸಹಕಾರಿ ಸಂಗಾತಿ ಓ ಸಂಗಾತಿ ಗಲ್ಲಂತಿ ಓ ಸೇವಂತಿ ಸಹನಾಮಣಿ ಸಹಕಾರಿ पुष्पांजलि ರೇಖಾ, ನೀನು ಊಟಕ್ಕೆ ಬಡಿಸು, ನಾನು ಎತ್ತಿಗೋಗಿ ಮೇಲೋಗಿ ಬರುತ್ತೇನೆ. ಹಾ ಸರಿ.
ವಸಂತ ಮಾಸ ಬಂತು ಎಂದ ಅರ್ಥ. ಈ ಅನಿಲ್ ರಾಜ ಮನಸ್ಸು ಮಾಡಿದರೆ ಹೆಣ್ಣಿನ ಶೀಲ ಸರ್ವನಾಶ ಎಂದ ಅರ್ಥ. ಈ ಅನಿಲಿಗೆ ಐವೇಸು ಹುಡುಕಿ ಅಂತ ಇಂದು ನನ್ನ ಬಾಣಕ್ಕೆ ಬಲಿ ಬಡ ಬಿಕಾರಿಯಾದ ಈ ಮನೆಯ ಹೆಂಡತಿಯ ರೇಖಾ 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 ಯಾರು? ಓಹೋ, ಶ್ರೀಮಂತರು ಅನಿಲ್ ರಾಜ್ ಅವರು. ಇದೇನು ತಾವಿಲ್ಲಿ ನೋಡಿ, ಮನೆಯಲ್ಲಿ ಯಾರು ಇಲ್ಲ. ಹೋಗಿ ಅವರೆಲ್ಲ ಬಂದ್ಮೇಲೆ ಬರ್ಬಹುದು. ಯಾರು ಇಲ್ಲ, ಯಾರು ಇಲ್ಲದ ಹೊತ್ತು ಸಮುದ್ರದಲ್ಲಿ ಸಿಗುವ ಮುತ್ತು ಇಂದು ನೀನು ಆಗಬೇಕು. ಈ ಅನಿಲ್ ರಾಜರ ಸತ್ತ ಮಿಸ್ಟರ್ ಅನಿಲ್ ರಾಜ್, ಸ್ವಲ್ಪ ಬಾಯಿ ಬಿಗಿ ಹಿಡಿದು ಮಾತಾಡಿ. ಏನಂದೆ? ಹಾಗಾದ್ರೆ ಈ ನಿಮ್ಮ ಮಾತಿನ ಅರ್ಥ ತಿಳಿಸಿ ಹೇಳಲು ನಾನು ಇರಿವಚ್ಚಿನ ರೇಖಾ. ಬಡವನ ಗುಡಿಸಿನಲ್ಲಿ ಅಂಬಲಿ ಒಂದು ಕಟ್ಟಿನ ಚೀಲದ ಮಲಗುವ ನೀನು ಇಂದು ನಾನು ಹೇಳಿದಂತೆ ಕೇಳಿ ನನಗೆ ಸುಖ ನೀಡಿದರೆ ನೀನಾಗುವೆ ಈ ಕುಬೇರಿನ ರಾಣಿ. ಮುಚ್ಚು ಬಾಯಿ ರಾಕ್ಷಸ. ಏನಂತ ಬೊಗಳ್ದೇವ ನಾಯಿ? ಹುಚ್ಚ ನಾಯಿ. ಕಡುಗಳ ರೊಟ್ಟಿ ತಿನ್ನ ಬಿಕಾರಿಯಾದ ನೀನು ನನಗೆ ಹುಚ್ಚ ನಾಯಿ. ಎಷ್ಟರ ಮಿಸ್ಟರ್ ಅನಿಲ್ ರಾಜ್, ನಾವು ಕಡುಗಳ ರೊಟ್ಟಿ ತಿಂದು ಬದುಕ್ತೇವೆ ವಿನಃ ಅದು ಮಾನವಂತರಾಗಿ ನಿಂತರ ಸುಖ ಬಯಸಿ ಧರ್ಮದಿಂದ ಅಧರ್ಮದ ದಾರಿ ತುಳಿಯುವ ಕಟುಕರು ನಾವಲ್ಲ. ಈ ಅನಿಲ್ ರಾಜನಿಗೆ ಕಟುಕರಿಂದ ಬಿರುದು ನೀಡಿರುವ ಮೊದಲ ಎಣ್ಣೆ ಇರಲಿ ಮಾತು ಬಳಸುವುದರಲ್ಲಿ ಸುಖವಿಲ್ಲ. 5 ನಿಮಿಷ ಸುಮ್ಮನೆ ಬಂದು ನನ್ನ ಮನಸ್ಸನ ಮೇಲೆ ಸ್ವಲ್ಪ ಬಾಯಿ ಬಿಗಿ ಹಿಡಿದು ಮಾತಾಡಿ. ಏನಂತೆ? ನೀನ್ ಕರೆದ ತಕ್ಷಣ ಬರೋಕೆ ನಾನೇನು ಹೇಸಿಗೆಟ್ಟ ಹೆಣ್ಣಲ್ಲ ನೋಡೋ. ಈ ವಿಚಾರ ಏನಾದ್ರು ಗಂಡನಿಗೆ ಗೊತ್ತಾದ್ರೆ ನಿನ್ನ ಏನ್ ಮಾಡ್ತಾರಂತ ಇನ್ನು ಗೊತ್ತಿಲ್ಲ. ಅಷ್ಟೇ ಅಲ್ಲ ಕಣೋ, ನಾನು ಗಂಡನೇ ದೇವ್ರಂತ ಗಂಡನ ತಾಳಿ ಕಟ್ಟಿಸ್ಕೊಂಡಿರೋ ಪತಿವ್ರತಿ ಹೆಣ್ಣನ್ನೋದನ್ನ ಮರಿಬೇಡ. ರೇಖಾ, ಈ ಅನಿಲ್ ಕರತಿ ನಾನೆಂದು ಕರಗೆದಿರಿ ಹೇಳಬೇಡ ನನಗೆ ಗೊತ್ತು. ಏಕೆಂದರೆ ಹೆಸರಿಗೆ ತಾಳಿ ಕತ್ತಲಾದರೆ ಗೂಳಿ ಅಂತ ಗಂಡನ ಕಂಡು ತಪ್ಪಿಸಿ ಪರಪುರುಷರ ಸಂಘದಲ್ಲಿ ಬೆರೆಯುವ ನಿಮ್ಮನ್ನ ಕರತರಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಕೈ ಹಿಡಿದ ಪತಿ ಪರಮಾತ್ಮನೆಂದು ಬಾಯಲ್ಲಿ ಹೇಳಿ ಹಣಕ್ಕಾಗಿ ಸೆರಗಿಸುವ ನಿಮ್ಮ ತಕ್ಕ
ಔಷಧಿ ಹಚ್ಚಿ ಹಣವಂತರ ಜೊತೆ ಸಂಘ ಬಯಸುವ ಸೋಗಲರಷ್ಟಿಲ್ಲ ಈಗಿನ ಸಮಾಜದಲ್ಲಿ. ಹೀಗಿರುವಾಗ ನೀನ್ಯಾವ ಗಮನದಲ್ಲ ನೋಡು ಮಿಸ್ಟರ್ ಅನಿಲ್ರಾಜ್, ಹಣದ ಹುಚ್ಚಿ ಹೆಚ್ಚಾಗಿದ್ರೆ ಅದು ನಿನಗೆ. ನೋಡು, ಹೆಣ್ಮಕ್ಳ ಬಗ್ಗೆ ಅಷ್ಟೊಂದು ಮಾತಾಡ್ತಿದೆಯಲ್ಲ, ಗಂಡ್ಮಕ್ಳು ನೀವೇನು ಮಹಾ ಸಹಜನ ಅಲ್ಲ. ಮನೆಯಲ್ಲಿ ಪಾಪ ಮುದ್ದಾದ ಹೆಂಡತಿದ್ರು ಪರಸ್ತ್ರೀಯರ ಸಂಘ ಬಯಸುವ ನಿಮ್ಮಂತ ಹೇಸಿ ಗಂಡಸರು ಎಷ್ಟಿಲ್ಲ ಈ ಸಮಾಜದಲ್ಲಿ. ಪಾಪ ಒಂದು ಹೆಣ್ಣಿಗೆ ಇಷ್ಟವಿಲ್ಲವೆಂದ್ರು ಅವಳು ನಮ್ಮ ಮಾನ ಭಂಗ ಮಾಡೋ ನಿನ್ನಂತ ಹೇಸಿ ಕತ್ತೆ ನಾಯಿ ಗಂಡ ಎಷ್ಟಿಲ್ಲ ಈ ಸಮಾಜದಲ್ಲಿ. ಮಾತು ಮಿತಿ ಮೀರುತ್ತಿದೆ. ಹಣ ಅರಳಿದರೆ ನಾನು ಹೇಳಿದ ಜಾಗಕ್ಕೆ ಬಂದು ಸುತ್ತ ನೀಡಿದರೆ ಈ ಅನಿಲ್ ರಾಜನಿಗೆ ಅಂತರದಲ್ಲಿ ಒಳ್ಳೆ ಮಾತಿನಿಂದ ಸುಖ ನೀಡಿ ಎಂದು ಹೇಳಿದರೆ ನನಗೆ ಅದೃಷ್ಟ ಗುರಿಯನ್ನೇ ಒಳ್ಳೆಯದು. ನೋಡೋ, ನೀ ಇದೇ ರೀತಿ ಏನಾದ್ರು ನನ್ನ ಮೈ ಮೇಲೆ ಮುಟ್ಟಿ ನನ್ನ ಮೇಲೆ ಬೀಳೋದು ನನ್ನ ಗಂಡನಿಗೆ ಏನಾದ್ರು ಗೊತ್ತಾದ್ರೆ ನಿನ್ನ ಗುಂಡಾಗಿ ಕತ್ತರಿಸ್ಬಿಡ್ತಾನೆ. ಎಚ್ಚರ. ನಿಧಿ ಬರಬರುವ ಬ್ರಹ್ಮನಿಗೆ ಅಕ್ಷರ ಮೂಡಿಸಿ ಜಾಣತನ ಹೊಂದಿರುವ ಈ ಅಧಿಪತಿಗೆ ಎಚ್ಚರದ ಮಾತು. ರೇಖಾ, ಈ ಅನಿಲ್ ರಾಜನ ಎದುರಿಗೆ ಇಲ್ಲ ಗಂಡಸರು ಈ ಭೂಮಿ ಮೇಲೆ ಹುಟ್ಟಿಲ್ಲ, ನಾನಿಲ್ಲ. ನೋಡು ನೋಡು, ನೋಡು ಅನಿಲ್ರಾಜ್, ಇದೇ ರೀತಿ ನನ್ನನ್ನ ಪದೇ ಪದೇ ಮುಟ್ಟಕ್ಕೆ ಬರಬೇಡ. ನೋಡು, ಇದೇ ರೀತಿ ನೀವೇನಾದ್ರು ನನ್ನನ್ನ ಪದೇ ಪದೇ ಮುಟ್ಟಕ್ ಬಂದ್ರೆ ಈ ನನ್ನ ಹರಕು ಚಪ್ಪಲಿಂದ ನೀನು ಪೂಜೆ ಮಾಡ್ಬೇಕಾಗುತ್ತದೆ. ಈ ಅನಿಲ್ ರಾಜನ ಹೆಸರು ಕೇಳಿದರೆ ಹೊರಾಧಿಕಾರಿಗಳು ಅಡಗಿ ಕೂರಿಸಿಕೊಳ್ಳುವರು. ಅಂತವನ್ನ ನನಗೆ ಬೆತ್ತಲು ತೋರಿಸಿಲ್ಲ. ನೋಡೋ, ಬರೀ ತೋರಿಸಿದೀನಷ್ಟೇ. ನನಗೇನಾದ್ರೂ ಮುಟ್ಟಕ್ ಬಂದ್ರೆ ಅದನ್ನೇ ತಗೊಂಡು ಬಾರಿಸ್ಬೇಕಾಗುತ್ತದೆ. ಮೈ ಮೇಲೆ ಪ್ರಜ್ಞೆ. ಎಚ್ಚರ. ಈ ಊರಿನ ಅಧಿಪತಿಯಾದ ನನಗೆ ಎಚ್ಚರದ ಮಾತು. ರೇಖಾ, ಈ ಊರಿನ ಅಧಿಪತಿಯಾದ ನನ್ನಣ್ಣನಿಗೆ ಬೆಟ್ಟು ತೋರಿಸುವ ಮಟ್ಟಕ್ಕೆ ನೀನು ಬೆಳೆದಿರುವೆಂದ ಮೇಲೆ ನಿನಗೆ ನಾನು ತೋರಿಸುವೆ ಸುಡುಗಾಡಿನ ಮಣ್ಣು. ನಿಜ ಸುನೀಲ್, ಹಣ್ಣು ಮಾಗಿದಾಗ ತಿಂದರೆ ಅದು ಮಜಾ, ಅದನ್ನು ಕೊಯ್ದರೆ ಈ ಲೋಕದಿಂದ ಮಾಡಬೇಕಾ ಮಜಾ. ರೇಖಾ, ಅಣ್ಣನ ಮಾತಿನ ಅರ್ಥ ನನಗೆ ತಿಳಿದಿರಬೇಕು. ಅರಿತು ಒಪ್ಪಿದರೆ ಇಲ್ಲಿ ಸುಖ, ಎಗರಾಡಿದರೆ ನರಕ. ಸಮಯ ವ್ಯರ್ಥ ಮಾಡೋದಲ್ಲ ಅರ್ಥವಲ್ಲ ಸುನೀಲ್.
ಸುಮ್ಮನೆ ಸುಖ ನೀಡದ ಈ ಸುಂದರಿಗೆ ತೋರಿಸು ಸುಡುಗಾಡಿನ ಮಣ್ಣ. ನಾವಿಬ್ಬರು ಸಂತೋಷದಿಂದಿದ್ದರೆ ಸಿಟ್ಟಿಗೆತ್ತು ಒಟ್ಟಾಗಿ ಸೇರಿದರೆ ಶಾಪ. ನಮಗೆ ಸುಖ ನೀಡದ ಸುಂದರ ನೀನು ಸೇರುವ ಸುಡುಗಾಡು.